ಈಗಷ್ಟೇ ಬರ್ತಾ ಇರುವ ಸುದ್ದಿ. ಭಾರತದಲ್ಲಿ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಧ್ವಜ ಹೊತ್ತ ಆಯಿಲ್ ಟ್ಯಾಂಕರ್ಗಳನ್ನು IRGC ಸುರಕ್ಷಿತವಾಗಿ ಹೊರಗಡೆ ಕಳಿಸುವ ವಿಷಯಕ್ಕೆ ಸಂಬಂಧಿಸಿದ ಅಪ್ಡೇಟ್. ಇನ್ನೊಂದು 2-3 ಗಂಟೆಯಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ. 2-3 ಗಂಟೆಯಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೊಹಮ್ಮದ್ ಫತಾಲಿ ಭಾರತದಲ್ಲಿ ಇರಾನಿನ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಇದು. ಭಾರತದ ಜೊತೆ ನಾವು ಉತ್ತಮ ಸಂಬಂಧ ಹೊಂದಿದ್ದೇವೆ. ಉನ್ನತ ಮಟ್ಟದ ಅಧಿಕಾರಿಗಳು ನಿನ್ನೆ ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಇರಾನಿನ ಅಧಿಕಾರಿಗಳು ಚರ್ಚಿಸಿದ್ದಾರೆ. ದೇವರಲ್ಲಿ ಬೇಡಿಕೊಳ್ಳೋಣ, ಎಲ್ಲ ಅಡೆತಡೆ ಮುಕ್ತವಾಗಲಿ. ನಾವು ಸಮಸ್ಯೆ ಬಗೆಹರಿಸಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದೇವೆ. ಈ ವಿಷಯದಲ್ಲಿ ಸದ್ಯದಲ್ಲೇ ನೀವು ಒಳ್ಳೆಯ ಸುದ್ದಿ ಕೇಳಲಿದ್ದೀರಿ. ಭಾರತಕ್ಕೆ ಫ್ರೀ ಪ್ಯಾಸೇಜ್ ಸಿಗುತ್ತಾ ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಮೊಹಮ್ಮದ್ ಫತಾಲಿ ಅವರ ಹೇಳಿಕೆ ಇದು. 2-3 ತಾಸಾಗಬಹುದು. ಇರಾನ್ ಭಾರತ ಒಳ್ಳೆಯ ಸ್ನೇಹಿತರು. ಯುದ್ಧದ ನಂತರ ಭಾರತ ಹಲವು ವಿಷಯಗಳಲ್ಲಿ ನಮಗೆ ಸಹಾಯ ಮಾಡಿದೆ ಅಂತ. ಕೇಳಿಸ್ಕೊಳ್ಳಿ. As I said to my speech, we have a good relation with the government of India, and all high-ranking officials talked yesterday with the Indian government and high-ranking officials, and I think that we should pray to Allah to remove all the obstacles from in different fields. And as your question, we tried our best to remove the problems, and I think that you can see in the near future good news in this case. India will get safe passage through the Strait of Hormuz? Yes, you can see that the future, and I think that after 2 or 3 hours. But you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. ನಿನ್ನೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವ ಅರಾಗ್ಚಿ ಜೊತೆಗೆ ಮಾತಾಡ್ಬಿಟ್ರು. ಇರಾನ್ ಒಪ್ಕೊಂಡು ಬಿಟ್ಟಿದೆ, ಭಾರತದ ಹಡಗುಗಳನ್ನೆಲ್ಲ ಬಿಟ್ಟುಬಿಡುತ್ತಂತೆ ಅಂತ ಸುದ್ದಿಗಳು ಬಂದವು. ಎಲ್ಲರೂ ವಿದೇಶಾಂಗ ಗೆಲುವು ಅಂದರು. ನಾವೊಂದು ಮಾತು ಹೇಳಿದೆ, ಅಂತಿಮವಾಗಿ ಹಡಗುಗಳು ಹೊರಗೆ ಬರೋ ತನಕ ನಂಬಕ್ಕೆ ಹೋಗಬೇಡಿ ಆ ಸುದ್ದಿನ ಅಂತ. ಇರಾನ್ನಲ್ಲಿ ಒಂದು ಲೀಡರ್ಶಿಪ್ ಅನ್ನೋದಿಲ್ಲ ರೀ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಮಲ್ಟಿಪಲ್ ಲೇಯರ್ಸ್ ಆಗಿದ್ದಾವೆ. ಬ್ರೇಕ್ಗಿಂತ ಮುಂಚೆ ನಾನು ಸುದ್ದಿ ಹೇಳಲಿಲ್ವ, ಅಲ್ಲಿನ ಸುಪ್ರೀಂ ಲೀಡರೇ ಕೋಮಾದಲ್ಲಿದ್ದಾರೆ ಅಂತ ಮಾಹಿತಿಗಳಿದ್ದಾವೆ. ಸುಪ್ರೀಂ ಲೀಡರೇ ಡಿಸಿಷನ್ ತಗೊಳ್ಳೋ ಲೆವೆಲ್ನಲ್ಲಿಲ್ಲ. ಅಲ್ಲೊಂದು ವಿಚಿತ್ರ ಸನ್ನಿವೇಶ ಇದೆ. 31 ರಾಜ್ಯಗಳು ಬರ್ತವೆ ಇರಾನ್ನಲ್ಲಿ. ಆ 31 ರಾಜ್ಯಗಳಿಗೆ ಒಂದೊಂದು ಆರ್ಮಿ ಥರನೇ ಇದೆ. ಅವುಗಳಿಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ತುಂಬ ಅಧಿಕಾರ ಇದೆ ಆ ಆರ್ಮಿಗಳಿಗೆ. ಇದನ್ನು ಅಯಾತುಲ್ಲಾ ಅಲಿ ಖಮೇನಿಯ ಅನುಪಸ್ಥಿತಿಯಲ್ಲಿ ಆ ಕಮ್ಯುನಿಕೇಷನ್ ಏನಾಗಿದೆಯೋ ಏನಿಲ್ವೋ, ಯುದ್ಧ ಕಾಲದಲ್ಲಿದೆ ದೇಶ. ವಿದೇಶಾಂಗ ಸಚಿವರು ಒಪ್ಪಿಕೊಂಡ್ರು ಅಂದ ಮಾತ್ರಕ್ಕೆ ನಮ್ಮ ಹಡಗುಗಳು ಸುರಕ್ಷಿತವಾಗಿ ಬಂದುಬಿಡ್ತವೆ ಅಂತ ಅಲ್ಲ ಅಂತ. ಒಂದು, ಇರಾನಿನಿಂದ ಅಧಿಕೃತವಾಗಿ ಹೇಳಿಕೆನಾದರೂ ಬರಲಿ, ನಾವು ಭಾರತದ ಧ್ವಜ ಹೊತ್ತ ಹಡಗುಗಳನ್ನು ಬಿಡ್ತೀವಪ್ಪ ಅಂತ, ಅಥವಾ ಹಡಗುಗಳಾದರೂ ಹೊರಗೆ ಬರಲಿ. ಅಲ್ಲಿ ತನಕ ಈ ಸುದ್ದಿನ ನಂಬಬಾರದು ಅಂದಿದ್ದೆ ನಾನು. ಹಾಗೆ ಆಯಿತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇರಾನಿನ ಅಧ್ಯಕ್ಷರ ಜೊತೆಗೆ ಮಾತನಾಡಿದರು. ಮಸೌದ್ ಪಜೆಶ್ಕಿಯಾನ್ ಇರಾನಿನ ಅಧ್ಯಕ್ಷರು ಫೋನ್ನಲ್ಲಿ ಮಾತಾಡೋದು. ಇದು ಅಂದರೆ ಆದಷ್ಟು ಬೇಗ ಎಲ್ಲ ಸರಿ ಹೋಗಲಿ, ಇದು ಹಿಂಗಾಗಬಾರ್ದು, ನೀವು ಸ್ವಲ್ಪ ತಾಳ್ಮೆ ವಹಿಸಿ, ಈ ರೀತಿಯ ಸಮಾಧಾನದ ಮಾತುಗಳು. 13ನೇ ದಿವಸ 14ನೇ ದಿವಸ ಇವತ್ತು ಯುದ್ಧ ಶುರುವಾಗಿ ಇವತ್ತು ಮೊದಲ ಮಾತುಕತೆ ಆಯಿತು. ಅದನ್ನು ಪ್ರಧಾನಮಂತ್ರಿ ಕಚೇರಿಯೂ ಕನ್ಫರ್ಮ್ ಮಾಡಿದೆ, ಇರಾನಿನ ಮೂಲಗಳು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾವೆ, ಟ್ವೀಟ್ ಮಾಡಿದ್ದಾರೆ. ಭಾರತ ಮೊದಲ 5 ದಿನ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಅದಾದ ಮೇಲೆ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸಿತು ಭಾರತ. ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡಬಾರ್ದು ಇರಾನು, ತಪ್ಪದು ಅಂತ. ಆಮೇಲೆ ಅಯಾತುಲ್ಲಾ ಖಮೇನಿಗೆ ಒಂದು ಸಂತಾಪ ಸೂಚನೆಯನ್ನು ನಮ್ಮ ವಿದೇಶಾಂಗ ಕಾರ್ಯದರ್ಶಿಯವರು ದೆಹಲಿಯಲ್ಲಿ ಇರಾನ್ನ
ರಾಯಭಾರ ಕಚೇರಿಗೆ ಹೋಗಿ ಬರೆದು ಬಂದರು. ಅಂದರೆ ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಇದು ದುರದೃಷ್ಟಕರ ಅಷ್ಟೇ. ಅಮೇರಿಕ ತಪ್ಪು ಮಾಡ್ತು, ಇರಾನ್ ತಪ್ಪು ಮಾಡ್ತು, ಮಾಡಬಾರ್ದಾಗಿತ್ತು, ಇದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ, ನೋ, ಅದೇನೂ ಇರಲಿಲ್ಲ, ಖಂಡನೆ ಅಲ್ಲ, ಸಂತಾಪ ಸೂಚಿಸಿ ಬಂದಿತು. ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ಉಳಿದ ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರುವುದನ್ನು ಖಂಡಿಸಿ ಭಾರತ ವೋಟ್ ಹಾಕಿದೆ. ನಿನ್ನೆ ವಿಶ್ವಸಂಸ್ಥೆಯಲ್ಲಿ. ಇವತ್ತು 14ನೆಯ ದಿನ ಭಾರತದ ಪ್ರಧಾನಮಂತ್ರಿಗಳು ಇರಾನಿನ ಅಧ್ಯಕ್ಷರ ಜೊತೆಗೆ ಮಾತನಾಡಿದರು, ಫೋನ್ನಲ್ಲಿ ಮಾತಾಡಿದ್ದಾರೆ. ಇದರಲ್ಲಿ ಭಾರತದ ತೈಲ ಟ್ಯಾಂಕರ್ಗಳನ್ನು ಸುರಕ್ಷಿತವಾಗಿ ಪರ್ಷಿಯನ್ ಗಲ್ಫ್ನ ಮೂಲಕ ಹೊರಗೆ ಬಿಡುವುದರ ಬಗ್ಗೆ ಕೇಳಿದ್ರಂತೆ. ಆ ಕಡೆಯಿಂದ ಏನೂ ಕನ್ಫರ್ಮೇಷನ್ ಬಂದಿಲ್ಲ. ಅದಾದ ಮೇಲೆ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆಗಳು ಮುಂದುವರೆದಿರಬಹುದು, ಅದನ್ನು ಇರಾನಿನ ರಾಯಭಾರಿ ಅವರು ಹೇಳ್ತಾರೆ. ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ. ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ, ಅಮಾಯಕ ಪ್ರಾಣಗಳು ಹೋಗ್ತಾ ಇದ್ದಾವೆ, 8-9 ಸಾವಿರ ಭಾರತೀಯರಿದ್ದಾರೆ ನಿಮ್ಮ ದೇಶದಲ್ಲಿ, ಅವರ ರಕ್ಷಣೆಯ ಕಥೆ ಏನು, ಇತ್ಯಾದಿ ಇತ್ಯಾದಿ ಮಾತುಕತೆಗಳನ್ನು ಆಡಿದ್ದಾರೆ. ಅದಾದ ಮೇಲೆ ಟ್ವೀಟು, ಯುದ್ಧದ ಗಂಭೀರ ಸ್ಥಿತಿ ಬಗ್ಗೆ ಇರಾನ್ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿದೆ. ಉದ್ವಿಗ್ನತೆ ಹೆಚ್ಚಳ, ನಾಗರಿಕರ ಜೀವಹಾನಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯರ ಸುರಕ್ಷತೆ ಮತ್ತು ಸರಕು ಸಾಗಣೆ ಹಡಗುಗಳ ಸುರಕ್ಷತೆಯ ಬಗ್ಗೆ ಚರ್ಚೆಯಾಯಿತು. ರಾಜತಾಂತ್ರಿಕತೆ ಮೂಲಕ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳಿ ಎಂದು ಒತ್ತಾಯಿಸಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು. ಇನ್ನೊಂದು ಕಡೆ ಇರಾನಿನಿಂದ ಹೇಳಿಕೆ ಬಂತು. ಇರಾನ್ನಲ್ಲಿ 168 ವಿದ್ಯಾರ್ಥಿನಿಯರ ಹತ್ಯೆ ಬಗ್ಗೆ ಮೋದಿ ಜೊತೆ ಚರ್ಚೆ ಮಾಡಿದೆವು. ಇರಾನ್ ಗಲ್ಫ್ ಪ್ರದೇಶದಲ್ಲಿ ಅಭದ್ರತೆ ಸೃಷ್ಟಿಸಲು ಬಯಸುತ್ತಿಲ್ಲ. ನಾವು ಯುದ್ಧ ಆರಂಭಿಸಿಲ್ಲ, ಮುಂದುವರಿಸುವ ಉದ್ದೇಶವೂ ಇಲ್ಲ. ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿ ಇಸ್ರೇಲ್ ಅಮೆರಿಕ ದಾಳಿ ಮಾಡಿವೆ. ಭಾರತ ಇರಾನ್ನ ಮಿತ್ರ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಬ್ರಿಕ್ಸ್ ಒಕ್ಕೂಟ ಗಲ್ಫ್ನಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಎಂದು ಪೆಜೆಶ್ಕಿಯಾನ್ ಹೇಳಿದರು. ಸ್ವಯಂ ರಕ್ಷಣೆ ಹಕ್ಕಿನಿಂದ ಗಲ್ಫ್ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿ ನಡೆಸ್ತಾ ಇದೆ. ಅಮೆರಿಕದ ಜೊತೆ ಮಾತುಕತೆಯಲ್ಲಿದ್ದಾಗಲೇ ನಮ್ಮ ಮೇಲೆ ದಾಳಿಯಾಯಿತು ಅಂತ ಇರಾನಿನ ಹೇಳಿಕೆ ಬಂತು. ನಾನು ಆಗಲೇ ಹೇಳಿದ ಹಾಗೆ ಬಹುಶಃ ಈ ಮಾತುಕತೆಗಳ ನಂತರದಲ್ಲಿ ಉಳಿದಿದ್ದನ್ನು ಅಧಿಕಾರಿಗಳ ಮಾತಾಡ್ಕೋತಾರೆ ಅಂತ ಅಂದಿದ್ದಾರೆ. ಆ ವಿವರಗಳು ಭಾರತದಲ್ಲಿ ಇರಾನ್ನ ರಾಯಭಾರಿಗಿದೆ. ರಾಯಭಾರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು 2-3 ಗಂಟೆ ಕಾಯಿರಿ, ಸಿಹಿ ಸುದ್ದಿ ಬರಬಹುದು ಅಂದ್ರೆ ಅವರು. ಇನ್ನೊಂದು 2-3 ಗಂಟೆಗಳಲ್ಲಿ ಸಿಹಿ ಸುದ್ದಿ ಬರಬಹುದು ಅಂತ. ಇರಾನ್ ಭಾರತೀಯ ಹಡಗುಗಳನ್ನು ಸುರಕ್ಷಿತವಾಗಿ ಬಿಡುವ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತು. ಭಾರತದ ಹಡಗು ಟಾರ್ಗೆಟ್ ಮಾಡಲ್ಲ ಅಂತ ಇರಾನ್ ದೃಢಪಡಿಸಿಲ್ಲ. ನಿನ್ನೆ ಬಂದಂಥ ಹೇಳಿಕೆ ಇದು. ಭಾರತದ ಜೊತೆ ಅಂಥ ಯಾವುದೇ ಮಾತುಕತೆಯನ್ನು ನಡೆಸಿಲ್ಲ. ಭಾರತದ ಧ್ವಜ ಹೊತ್ತ ಹಡಗುಗಳಿಗೆ ಹಾದು ಹೋಗಲು ಅವಕಾಶ ನೀಡಿದ್ದೇವೆ. ಅಂದರೆ 3 ಹಡಗುಗಳೇನು ಹೊರಗೆ ಬಂದ್ವಲ್ಲ, ಭಾರತದ ಧ್ವಜ ಹೊತ್ತಿದ್ದು, ಅವುಗಳಿಗೆ ದಾಟ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಉಳಿದಿದ್ದನ್ನು ಬಿಡ್ತೀವಿ ಅಂತ ಹೇಳಿಲ್ಲ ಅಂತ ಅವರ ಮಾತಿನ ಅರ್ಥ ಇದು. ನಮ್ಮ ಅನುಮತಿ ಪಡೆಯಬೇಕು, ಇಲ್ಲದಿದ್ದರೆ ಟಾರ್ಗೆಟ್ ಮಾಡ್ತೀವಿ, ಇರಾನಿನ ಹೇಳಿಕೆ ಬಂತಿದ್ದು. ರಣಧೀರ್ ಜೈಸ್ವಾಲ್ ವಿದೇಶಾಂಗ ಇಲಾಖೆಯ ವಕ್ತಾರರು ಕೂಡ ಅದೇ ಮಾತನ್ನು ಹೇಳಿದ್ರು. ಈ ವಿಷಯದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ, ಆದರೆ ಸರ್ಕಾರ ಈ ಕುರಿತು ವಿವರವಾದ ಮಾಹಿತಿ ತೆಗೆದುಕೊಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೂಲಕ 2 ಹಡಗುಗಳು ದಾಟು ಬಂದಿದ್ದಾವೆ. ನಮ್ಮ ಹಡಗುಗಳ ಸುರಕ್ಷತೆಗೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೀವಿ ಅಂತ ರಣಧೀರ್ ಜೈಸ್ವಾಲ್ ಅವರ ಹೇಳಿಕೆ ಬಂತು. ಅಲ್ಲಿ ಭಾರತದ 24 ಹಡಗುಗಳು ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿ ಸಿಕ್ಕಾಕೊಂಡಿದ್ದಾವೆ. ಒಟ್ಟು 28, ಅದರಲ್ಲಿ 24 ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿ, ಇನ್ನು 4 ಹಾರ್ಮುಜ್ ಜಲಸಂಧಿಯ ಪೂರ್ವದಲ್ಲಿ. ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿರುವ 24 ಹಡಗುಗಳಲ್ಲಿ 677 ಭಾರತೀಯರಿದ್ದಾರೆ. ಪೂರ್ವಕ್ಕಿರುವ 4 ಹಡಗುಗಳಲ್ಲಿ 101 ಭಾರತೀಯರಿದ್ದಾರೆ. ಅಲ್ಲಿ ಕೆಲಸ ಮಾಡೋರು ಸಿಕ್ಕಾಕೊಂಡಿದ್ದಾರೆ. ಅವರು ಅವರ ಸುರಕ್ಷತೆಯ ಬಗ್ಗೆ ಭಾರತ ಗಮನ ಇಟ್ಕೊಂಡು ಕೂತ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.